ನಮಸ್ಕಾರ. ಎಲ್ಲೆಲ್ಲೂ ಕಡಲೆಕಾಯಿ ಕಲರವ, ಕಣ್ಣು ಹಾಯಿಸಿದೆಲ್ಲ ಜನವೋ ಜನ. ಕಡಲೆಕಾಯಿ ಪರಿಷೆ ಕಂಡು ಸಿಟಿ ಮಂದಿಯ ಸಂಭ್ರಮವೋ ಸಂಭ್ರಮ. ಹೌದು ವೀಕ್ಷಕರೇ, ಇವತ್ತು ಬೆಂಗಳೂರಿನ ಬಸವನಗುಡಿಯ ಕಡಲೆಕಾಯಿ ಪರಿಷೆಯಲ್ಲಿ ಸಾವಿರಾರು ಜನ ಕಿಕ್ಕಿರಿದು ಸೇರಿರುವಂಥದ್ದು. ಈ ಬಗೆ ಬಗೆಯ ಕಡಲೆಕಾಯಿಗಳನ್ನ ತಿಂದು ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಬಡವರ ಬಾದಾಮಿ ಎಂದೇ ಖ್ಯಾತಿಯನ್ನು ಪಡೆದುಕೊಂಡಿರುವಂತಹ ಈ ಕಡಲೆಕಾಯಿಯನ್ನು ತಿಂದು ಕೂಡ ಜನ ಫುಲ್ ಖುಷಿಯಾಗಿ ಬಿಟ್ಟಿದ್ದಾರೆ. 2 ದಿನಗಳ ಕಾಲ ನಡೆಯುವಂತಹ ಈ ಕಡಲೆಕಾಯಿ ಪರಿಷೆ ಬಸವನಗುಡಿ ಅಷ್ಟೆಲ್ಲ ಇಡೀ ಬೆಂಗಳೂರಿನಾದ್ಯಂತ ಅತಿ ಹೆಚ್ಚಿನ ಒಂದು ಹೆಸರನ್ನ ಗಳಿಸಿರುವಂಥದ್ದು. ಹಾಗಾಗಿ ಇವತ್ತು ಬೆಂಗಳೂರಿನ ಜಿಲ್ಲೆಯ ಸುತ್ತಮುತ್ತಲಿನ ಜಿಲ್ಲೆಯ ಜನ ಸೇರಿದಂತೆ ಅನೇಕ ಪ್ರದೇಶದ ಜನರು ಕೂಡ ಈ ಒಂದು ಕಡಲೆಕಾಯಿ ಪರಿಷೆಯಲ್ಲಿ ಆಗಮಿಸ್ತಾರೆ. ತಮಗೆ ಬೇಕಾಗಿರುವಂತಹ ಕಡಲೆಕಾಯಿಗಳನ್ನ ತಿಂದು ಬಗೆ ಬಗೆಯ ವಸ್ತುಗಳನ್ನ ಖರೀದಿ ಮಾಡಿಕೊಂಡು ಸಂತಸವನ್ನು ವ್ಯಕ್ತಪಡಿಸ್ತಾರೆ. ಹಾಗಾದ್ರೆ ಬಸವನಗುಡಿಯ ಕಡಲೆಕಾಯಿಯ ಪರಿಷೆಯ ಒಂದು ಸಂಭ್ರಮ ಸಂತಸ ಹೇಗಿದೆ, ಬನ್ನಿ ಜನರನ್ನ ಮಾತಾಡಿಸೋಣ. ಅವರಿಂದಲೇ ಒಂದು ಕಡಲೆಕಾಯಿ ಪರಿಷೆಯ ಒಂದು ಸಂತಸ ಹೇಗಿದೆ ಅಂತ ಕೇಳ್ಕೊಂಡು ಬರೋಣ. ತುಂಬ ಚೆನ್ನಾಗಿ ನಡೀತಿದೆ ಪರಿಷೆ, ತುಂಬ ರಶ್ ಇದೆ, ಜನ ನೋಡ್ತಿದ್ದೀರಲ್ಲ. ನಾವೇನು ಜಂಕ್ ಫುಡ್ ತಿಂತಿಲ್ಲ, ಆವಾಗಲಿಂದ ಬರೀ ಹಣ್ಣು ಹಂಪಲು ಸಿಕ್ಕಿದೆಲ್ಲ ತೊಗೋತಾ ಇದ್ದೀವಿ. ಆಮೇಲೆ ಎಲ್ಲೆಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡ್ತಿದ್ದಾರೋ ಅವ್ರ ಹತ್ರ ಈ ಥರ ಕಪ್ಸ್ನ ನಾವೇ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೀವಿ. ಹೋಗಿ ಏನಿಲ್ಲ, ಚೆನ್ನಾಗಿದೆ. ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ನಮ್ಮೂರು ಗದಗ್ ಅಂತ. ನಮ್ಮ ಕಡೆ ಎಲ್ಲ ಜಾತ್ರೆ ಮಾಡ್ತಾರ. ಇಲ್ಲೇ ಕಡ್ಲೆಕಾಯಿನ ಮಾರಕಂದ್ರೆ ಒಂದು ಪರಿಷೆ ಇದ್ರ ಚೆನ್ನಾಗಿದೆ, ಚಲೋ ಐತಿ. ನಾವು ದಾಸರಳ್ಳಿ. ಚೆನ್ನಾಗಿದೆ. ಸೆಕೆಂಡ್ ಇಯರ್ ಇನ್ನೂ ರಶ್ ಆಗಿದೆ. ಫಸ್ಟ್ ಇವತ್ತು ಸೆಕೆಂಡ್ ಎಲ್ಲ ಬಂದಿದ್ದೀವಿ. ಚೆನ್ನಾಗಿದೆ. ಈಗ ಸೆಕೆಂಡ್ ಟೈಮ್ ಬಂದಿದ್ದೀವಿ. ಈಗ ಅದೇ ಚೆನ್ನಾಗಿದೆ, ಏನಿಲ್ಲ. ನಾನು ಸುಮಾರು ವರ್ಷದ ಮೇಲೆ ಬೆಂಗಳೂರಲ್ಲಿ ಇದ್ದರೂ ಇಲ್ಲಿ ಬರ್ತಾ ಇದ್ದೇವೆ. ಒಂಥರ ಖುಷಿ ಅನಿಸುತ್ತೆ, ಒಂಥರ ಖುಷಿ ಅನಿಸುತ್ತೆ ಅಷ್ಟೇ. ಮೈಂಡ್ ಚೇಂಜ್ ಅನಿಸುತ್ತೆ. ಸರ್ ಇಲ್ಲ ಚೆನ್ನಾಗಿದೆ. ಮತ್ತೆ ಇಲ್ಲಿ ಜೋರಾಗಿ ಮಾಡಿದ್ದಾರೆ, ಅಂದರೆ ಫುಲ್ಲು ರಿಚಾಗಿ ಮಾಡಿದ್ದಾರೆ. ಫುಲ್ ಎಲ್ಲ ಇಲ್ಲಿ ಜನ ಬಂದು ಇಲ್ಲಿ ಭಾಗವಹಿಸಿರೋದು ತುಂಬ ಖುಷಿ ಅನಿಸ್ತದೆ. ಸರ್ ನಾವು ದೊಡ್ಡ ಕಾಸಂದ್ರ. ಹಾಂ ಸರ್ ಚೆನ್ನಾಗಿದೆ ಸರ್, ಎಲ್ಲ ಚೆನ್ನಾಗಿದೆ. ಬಣ್ಣ ಬಣ್ಣದ ಲೋಕ, ಬಣ್ಣದ ಕಡೆಗೆ ನೋಟ ನೋಡಿ, ಎಲ್ಲ ಜಾಲಿ ಜಾಲಿ ಎಂಜಾಯ್, ಎಲ್ಲ ಜಾಲಿ. 15 ವರ್ಷದಿಂದ ಆಗ್ತಾ ಇದ್ದೀನಿ ಇಲ್ಲಿ. ಚೆನ್ನಾಗಿ ನಡೀತಾ ಇದೆ ಬಿಸ್ನೆಸ್ಸು. ಜನ ಎಲ್ಲ ಕಳ್ಳಗ ವ್ಯಾಪಾರಿಗೆ ಬರ್ತಾರೆ, ನಮ್ಮ ತಗೊಳ್ಳೋಕ್ಕೆ ಬರ್ತಾರೆ, ಎಲ್ಲ ನೋಡ್ಕೊಂಡು ಹೋಗ್ತಾರೆ. ಇದು ತುಂಬ ಒಳ್ಳೆ ಬೆಸ್ಟ್ ವ್ಯಾಪಾರ ಆಗ್ತದೆ ಇಲ್ಲಿ. ಚೆನ್ನಾಗಿ ಎಲ್ಲರಿಗೆ ಆಗ್ತದೆ. ಸೂಪರ್ ಇದೆ, ಸೂಪರ್ ಇದೆ, ಎಲ್ಲ ಚೆನ್ನಾಗಿದೆ. ತುಂಬ ಇದು ಇದೆ, ಪ್ರಾಬ್ಲಮ್ ಇಲ್ಲ, ಎಲ್ಲರಿಗೆ ಚೆನ್ನಾಗಿದೆ. ವೀಕ್ಷಕರೇ, ಒಂದು ಕಡಲೆಕಾಯಿ ಪರಿಷೆಯಲ್ಲಿ ಕೇವಲ ಕಡಲೆಕಾಯಿಗಳು ಮಾತ್ರ ಅಲ್ಲ, ಬಗೆ ಬಗೆಯಾಗಿರ್ತಕ್ಕಂತಹ ಬ್ಯಾಗ್ಗಳಾಗಿರಬಹುದು, ತಿಂಡಿ ತಿನಿಸುಗಳಾಗಿರಬಹುದು, ವಿವಿಧ ರೀತಿಯಾಗಿರ್ತಕ್ಕಂತಹ ಮಹಿಳೆಯರ ಆಭರಣಗಳಾಗಿರಬಹುದು, ಅವರವಾಗಿರ್ತಕ್ಕಂಥ ವಸ್ತುಗಳಾಗಿರಬಹುದು, ಗೃಹೋಪಯೋಗಿ ವಸ್ತುಗಳು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಈ ಕಡಲೆಕಾಯಿ ಪರಿಷೆಯಲ್ಲಿ ಇರುವಂಥದ್ದು. ತಾವು ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಮಹಿಳೆಯರಿಗೆ ಬೇಕಾಗಿರುವಂತಹ ಸರಗಳಾಗಿರಬಹುದು, ಓಲೆಗಳಾಗಿರಬಹುದು, ಎಲ್ಲ ರೀತಿಯಾಗಿರ್ತಕ್ಕಂತಹ ಬಗೆ ಬಗೆಯ ವಸ್ತುಗಳು ಇವತ್ತು ಕಡಲೆಕಾಯಿ ಪರಿಷೆಯಲ್ಲಿ ನಾವು ಕಾಣಬಹುದಾಗಿದೆ. ಮತ್ತು ಈ ಮೇಲಿನ ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ, ಗೃಹೋಪಯೋಗಿ ವಸ್ತುಗಳಾಗಿರುವಂತಹ ಎಲ್ಲವೂ ಕೂಡ ಇವತ್ತು ಗೃಹೋಪಯೋಗಿ ವಸ್ತುಗಳು ಕೂಡ ಕಡಲೆಕಾಯಿ ಪರಿಷೆಯಲ್ಲಿವೆ. ಈ ಒಂದು ಗೃಹೋಪಯೋಗಿ ವಸ್ತುಗಳನ್ನು ಕೂಡ ಸಾವಿರಾರು ಜನರು ಕೂಡ ಖರೀದಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಒಂದು ವಾರದಿಂದ ಕೂಡ ನಿರಂತರವಾಗಿ ವ್ಯಾಪಾರ ವಹಿವಾಟು ಬಲು ಜೋರಾಗಿ ನಡೀತಿದೆ ಅಂತ ಹೇಳಬಹುದು. ನಾವು ಕೂಡ ಇನ್ನಷ್ಟು ಜನರನ್ನ ಮಾತನಾಡಿಸ್ತಕ್ಕಂಥ ಕೆಲಸವನ್ನು ಮಾಡೋಣ. ಅಪಾರ ಪ್ರಮಾಣ ಸಂಖ್ಯೆಯ ಬೆಂಗಳೂರಿನ ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಗಳಾಗಿರಬಹುದು, ಬೇರೆ ಬೇರೆ ಪ್ರದೇಶಗಳಿಂದ ಜನ ಆಗಮಿಸಿದ್ದಾರೆ. ಈ ಒಂದು ಕಡಲೆಕಾಯಿ ಪರಿಷೆ ಒಂದು ಐತಿಹಾಸಿಕವಾಗಿರುವಂಥದ್ದು, ಇತಿಹಾಸ ಪ್ರಸಿದ್ಧವಾಗಿರುವಂಥದ್ದು. ಹಾಗಾಗಿ ಜನಗಳನ್ನ ಮಾತಾಡ್ಸೋಣ. ಏನು ಹೇಳ್ತಾರೆ, ಹೇಗಿದೆ ಕಡಲೆಕಾಯಿ ಪರಿಷೆ? ಜಾಲಿ, ಫುಲ್ ಜಾಲಿ. ಹಾಂ, ಏನಿಲ್ಲ ಬ್ರೋ, ಎಲ್ಲ ತಗೊಂತವ್ರೆಲ್ಲ. ಖುಷಿ ಅನಿಸ್ತೈತೆ ಬ್ರೋ. ಬನ್ನಿ, ಇಲ್ಲೊಂದಿಷ್ಟು ಜನ ಬರ್ತಿದ್ದಾರೆ. ಮೇಡಮ್ ಏನು ಅನಿಸ್ತಿದೆ, ಹೇಗಿದೆ? ಹಲೋ ಮೇಡಮ್. ಸೂಪರ್ ಸೂಪರ್ ಆಗೈತೆ. ತಗೊಂಡಿಲ್ಲ, ಆಟ ಆಡಬೇಕು. ಓಕೆ, ಆಟ ಆಡಬೇಕು ಮತ್ತು ಕಡಲೆಕಾಯಿ ಪರಿಷೆಯಲ್ಲಿ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಬನ್ನಿ, ಇಲ್ಲೊಂದಿಷ್ಟು ಜನ ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸ್ತಕ್ಕಂಥ ಕೆಲಸವನ್ನ ಮಾಡೋಣ. ಚೆನ್ನಾಗಿದೆ. ನಾವು ಬ್ಲೌಸ್ ಎಲ್ಲ ಶಾಪಿಂಗ್ ಮಾಡಿ ತುಂಬ ಕ್ರೌಡ್ ಎಲ್ಲ ತುಂಬಾಗಿದೆ. ಆದಮೇಲೆ ಊಟ ಚೆನ್ನಾಗಿದೆ, ಕ್ರೌಡ್ ಎಲ್ಲ ಚೆನ್ನಾಗಿದೆ. ಜಾಸ್ತಿ ಲೋಕಲ್ ಪಬ್ಲಿಕ್ ತುಂಬ ಔಟ್ ಆಫ್ ಇಂದ ಬಂದಿದೆ. ಅವು ನಮ್ಮ 6 ಇಯರ್ಸಿಂದ ಬರ್ತಾ ಇದೆ. ನಮ್ಮ ಮನೆ ಶಂಕರ್ಪುರ. ಥ್ಯಾಂಕ್ ಯು. ಯಾ ಓಕೆ, ಸಂತಸದ ಮಾತುಗಳನ್ನು ಕೂಡ ಇಲ್ಲಿ ಕಡಲೆಕಾಯಿ ಪರಿಷೆಯಲ್ಲಿ ಬಂದಿರತಕ್ಕಂಥ ಜನ ಹೇಳ್ತಾರೆ. ಮತ್ತೊಂದಿಷ್ಟು ಜನ ಯುವತಿಯರು ಕೂಡ ಇಲ್ಲಿ ಬರ್ತಾ ಇದ್ದಾರೆ. ಮೇಡಮ್ ಹೇಗೆ ಅನಿಸ್ತಿದೆ? ಚೆನ್ನಾಗಿ ಅನಿಸ್ತಿದೆ.
ಚೆನ್ನಾಗಿ ಅನಿಸ್ತಾ ಇದೆ. ಏನು ಪರ್ಚೇಸ್ ಮಾಡಿದ್ರಿ ಹೇಳಿ? ಏನಿಲ್ಲ, ಇವಾಗ ಜಸ್ಟ್ ಬಂದಿದ್ದೀವಿ, ನೋಡಬೇಕು ಇನ್ನು. ಎಷ್ಟು ವರ್ಷದಿಂದ ಆಯ್ತು ಬರ್ಲಿಕ್ಕೆ? ಫಸ್ಟ್ ಇಯರ್ ಫಸ್ಟ್ ಎಲ್ಲಿಂದ ಬಂದಿರೋದು? ಹುಳಿಮಾವಿಂದ. ಬನ್ನೇರಘಟ್ಟದಿಂದ ಬಂದಿರೋದು. ಹಾಂ ಹೌದು ಹೌದು, ನ್ಯೂಸಲ್ಲಿ ನೋಡ್ಬಿಟ್ಟು ಬಂದಿದ್ದೀವಿ. ಹಾಂ ಫುಲ್ ರಶ್ ಇದೆ. ಹಾಂ ಹೆವಿ ಇದೆ. ನಾನು ಕರ್ಲೆಕಾಯಿ ತಿಂದೆ, ಮಾಂಗ ತಿಂದೆ, ಒಳಗಡೆ ಹೋಗ್ತೀನಿ. ಇವಾಗ ಡ್ರ್ಯಾಗನ್ ಆಡ್ತೀನಿ, ಜೈಂಟ್ ವೀಲ್ ಆಡ್ತೀನಿ, ಊಟ ಮಾಡ್ಬಿಟ್ಟು ಮನೆಗೆ ಹೋಗ್ತೀನಿ. ನಾವು ಫ್ಯಾಮಿಲಿ ಜೊತೆ ಬಂದಿದ್ವಿ. ನಮ್ಮ ಹುಡುಗಿ ಬಂದು ಒಳಗಡೆ ಹೋಗಲ್ಲೇ. ನಮ್ಮ ಗೊತ್ತಿರೋವಲ್ಲ ಒಳಗಡೆ ಹೋದಿಲ್ಲ, ಮುಂಜಾನೆ ಆಡ್ತಾವಲ್ಲೇ. ಎಲ್ಲ ಕಳ್ಳೆಕಾಯಿ ಇದೆ, ಎಲ್ಲ ಜನರು ಶಾಪಿಂಗ್ ಮಾಡ್ಬೋದು, ಎಲ್ಲ ಚೆನ್ನಾಗಿದೆ. ಈಗ ಹೋಗ್ತಾ ಇದ್ದೀವಿ. ನಾವು ಊರಿಂದ ಬಂದಿರೋದು, ಸಿರ್ಸಿಯಿಂದ ಬಂದಿರೋದು. ನಮ್ಮ ಜಾತ್ರೆ ಎಲ್ಲ ನೆನಪಾಯ್ತು ಇಲ್ಲಿ ನೋಡಿ. ಕರ್ನಾಟಕ ದೊಡ್ಡ ಜಾತ್ರೆ ನಡೆಯೋದೇ ಸಿರ್ಸಿಲಿ. ಸೊ ಅದೇ 2 ವರ್ಷಕ್ಕೊಂದ್ಸಲ ಆಗುತ್ತೆ, ಇಲ್ಲಿ ವರ್ಷ ಆಗತ್ತೆ. ನೋಡಿ ಖುಷಿ ಆಯ್ತು. ಚೆನ್ನಾಗಿದೆ. ಏನು ತಿಂದೆ? ಏನಿಲ್ಲ, ತಿನ್ಬೇಕು. ಏನು ತಿನ್ಬೇಕು ಅನಿಸ್ತದೆ? ಯಾರ ಜೊತೆ ಬಂದಿರೋದು? ಅಪ್ಪ ಅಮ್ಮ. ಜಾತ್ರೆ ಏನು ಇಷ್ಟ ಆಗುತ್ತೆ, ನಾರ್ಮಲ್ ಎಲ್ಲ ಜನ, ತಿಂಡಿ, ಅದು ಇದು ವಸ್ತುಗಳು ನೋಡೋದು ಚೆನ್ನಾಗಿ ಅನಿಸುತ್ತೆ. ಹಾಂ, ಗೇಮ್ಸ್ ಎಲ್ಲ ಇದೆ. ಇನ್ನು ರಾತ್ರಿ ಆಗಲಿ ಆಟ ಆಡೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲ, ಇನ್ನೂ ಹೋಗಿಲ್ಲ. ಎಂಜಾಯ್ ಮಾಡ್ಕೊಂಡು ಹೋಗೋದು. ವರ್ಷ ಬರ್ತೀವಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಹ್ಯಾಪಿ, ನೋಡೋಕೆ ಜಾಲಿ. ನಾನು ತುಂಬ ವರ್ಷದಿಂದ ಬರ್ತಾ ಇದ್ದೀನಿ, ಕಂಟಿನ್ಯೂಸ್ ಇಂದ 4 ಡೇಸಿಂದನೂ ಬರ್ತಾನೆ ಇದ್ದೀನಿ. ತುಂಬ ಜನ ಜಾತ್ರೆ ಇದೆ, ಅಲ್ಲಮ್ಮ ವಯಸ್ಸಾಗಿರೋರಿಗೆ ಈ ಥರದಂದ್ರೆ ಚೆನ್ನಾಗಿರತ್ತ ಅಂತ ಕೇಳ್ತಾರೆ. ಚೆನ್ನಾಗಿರುತ್ತೆ. ಎಷ್ಟು ಜಾತ್ರೆಗಳು ಹೋಗ್ತಾ ಇರ್ತೀವಿ. ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಪ್ರತಿ ವರ್ಷ ನಾವು ಬರ್ತಾ ಇದ್ವಿ, ಚಿಕ್ಕವರಿದ್ದಾಗ ಬರ್ತಾ ಇದ್ವಿ. ಈಗ ವರ್ಕ್ ಲೈಫಲ್ಲೆಲ್ಲ ಫುಲ್ ಬ್ಯುಸಿ ಆಗಿ ಬರೋಕ್ಕಾಗಲಿಲ್ಲ, ಅದಕ್ಕೆ ಟೈಮ್ ಮಾಡಿಕೊಂಡು ಸೊ ಆ ಚೈಲ್ಡ್ಹುಡ್ ಮೆಮೊರೀಸ್ನೆಲ್ಲ ಈ ಥರ ಜಾತ್ರೆಯಲ್ಲಿ ಓಡಾಡೋದನ್ನೆಲ್ಲ ಮೆಮೊರಿ ನೆನ್ಪು ಮಾಡಿಕೊಂಡು ಓಡಾಡ್ತಾ ಇದ್ದೀವಿ. ಇದೊಂಥರ ಹೆಂಗೆ ಅಂದರೆ ನಮ್ಮ ಲೋಕಲ್ ಅವ್ರಿಗೆ ನಾವು ಹೆಲ್ಪ್ ಮಾಡ್ದಂಗೋಸ್ಕರ. ಎಲ್ಲರೂ ಶಾಪಿಂಗ್ ಮಾಲ್ ಅಂತ ಸುತ್ತಾರೆ, ಅದನ್ನು ಸುತ್ತಾರೆ. ಸೊ ಇಲ್ಲಿರೋ ಚಿಕ್ಕ ಬಿಸ್ನೆಸ್ಗೆ ಅಟ್ಲೀಸ್ಟ್ ನಾವು ಸ್ವಲ್ಪ ಏನಾದರೂ ಸಪೋರ್ಟ್ ಮಾಡಿದ್ರೆ ಅವ್ರಿಗೂ ಒಂದು ಒಳ್ಳೇದಾಗುತ್ತೆ ಅಂತ ನನಗನ್ಸುತ್ತೆ. ಇವಾಗ ಅಲ್ಲೇ ನೆಕ್ಸ್ಟ್ ಅಲ್ಲಿಗೆ ಹೋಗ್ತಾರೆ. ಅಂದರೆ ಮನೆಗೆ ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು, ಮತ್ತು ಆಟಾಡೋದಾಗಿರ್ಬೋದು, ಅದನ್ನೆಲ್ಲ ಪರ್ಚೇಸ್ ಮಾಡಬೇಕು ಅಂತ. ಇಲ್ಲ, ಸದ್ಯಕ್ಕೆ ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ ಒಟ್ಟಿಗೆ. ಸೊ ಫ್ಯಾಮಿಲಿ ಆಮೇಲೆ ಬರ್ತೀವಿ. ಇಲ್ಲ, ಚಿಕ್ಕವರಿಂದನೂ ಬರ್ತಾ ಇದ್ವಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಬಸವನಗುಡಿಯ ಕಡಲೆಕಾಯಿ ಪರಿಷೆಯ ಜನರ ಸಂಭ್ರಮ ಮತ್ತು ಸಂತೋಷ. ಸಾವಿರಾರು ಜನ ಈ ಒಂದು ಕಡಲೆಕಾಯಿ ಪರಿಷೆಯಲ್ಲಿ ಬಂದು ತಮಗೆ ಬೇಕಾಗಿರುವಂತಹ ಗೃಹೋಪಯೋಗಿ ವಸ್ತುಗಳಾಗಿರಬಹುದು, ಮನೆಯ ಅಲಂಕಾರಿಕ ವಸ್ತುಗಳಾಗಿರಬಹುದು, ಬಗೆಯ ಹೂಕುಂಡಲಗಳಾಗಿರಬಹುದು ಮತ್ತು ಕಡಲೆಕಾಯಿ ವೆರೈಟಿ ಕಡಲೆಕಾಯಿಗಳು ಕೂಡ ಈ ಒಂದು ಕಡಲೆಕಾಯಿಯ ಪರಿಷೆಯ ಜಾತ್ರೆಯಲ್ಲಿ ಸಿಗ್ತಾ ಇದೆ. ಮತ್ತು ಆ ಸಂತೋಷವನ್ನು, ಆ ಸಂಭ್ರಮವನ್ನು ಈ ಜಾತ್ರೆಯಲ್ಲಿ ಪಾಲ್ಗೊಳ್ಳುವುದರ ಮುಖಾಂತರ ಜನರು ಕೂಡ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿನ ಸುತ್ತಮುತ್ತಲಿನ ಜಿಲ್ಲೆಗಳಾಗಿರಬಹುದು, ರಾಜ್ಯದ ನಾನಾ ವಿವಿಧ ಭಾಗಗಳಿಂದ ಈ ಒಂದು ಕಡಲೆಕಾಯಿಯ ಪರಿಷೆಯ ಜಾತ್ರೆಗೆ ಬರ್ತಾರೆ. ಇಲ್ಲಿನ ಒಂದು ಸಂಭ್ರಮವನ್ನು, ಸಂತೋಷವನ್ನು ಕಣ್ತುಂಬಿಕೊಳ್ತಾರೆ ಎನ್ನುವಂಥ ಮಾತನ್ನು ಹೇಳ್ತಾ ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಚಿದಾನಂದ ರುದ್ರಾಪುರಮಠ್, ವಿಶ್ವವಾಣಿ ಟಿವಿ, ಬೆಂಗಳೂರು.